ಸರ್, ಒಬ್ಬ ನಿರ್ಮಾಪಕನಾಗಿ ಯಾವುದೇ ಒಂದು ಸಮಯ ಸಂದರ್ಭನೂ ಆರೋಗ್ಯಕರವಾಗಿ ನಾವು ಮಾಡಬೇಕಾಗ್ತದೆ. ಯಾವುದೇ ಜೀವ ತೆಗೆಯುವಂಥ ಕೆಲಸ, ಯಾವುದೇ ಜೀವ ತೆಗೆಯುವಂಥ ಅಧಿಕಾರ ಯಾರಿಗೂ ಇಲ್ಲ. ನಿಜವಾಗ್ಲೂ ಹೀನ ಕೃತ್ಯ ಇದು. ನಿಜವಾಗ್ಲೂ ನಾನು ನೋಡಿದಾಗ ಭಾಳ ಬೇಜಾರಾಯಿತು. ಯಾಕಂದರೆ ಅವ್ರ ಕುಟುಂಬ ಇವತ್ತು ಯಾವ ಸ್ಥಿತಿಯಲ್ಲಿದೆ, ಮತ್ತು ಅನುಕುಮಾರ್ ಅವ್ರ ತಂದೆ ತೀರ್ಕೊಂಡಾಗ ಆತನಿಗೆ ಕಾರ್ಯ ಮಾಡುವಂಥ ಅವಕಾಶ ಕಾನೂನು ಚೌಕಟ್ಟಿನಲ್ಲಿ ಸಿಕ್ಕಿದ್ರೂ ಕೂಡ ಈ ಸಂದರ್ಭದಲ್ಲಿ ಕುಟುಂಬದ ಜೊತೆಲಿ ನಿಲ್ಲುವಂಥ ಅವಕಾಶ ಇಲ್ಲ. ಭಾಳ ಬೇಜಾರಾಯಿತು ಸರ್. ಇದೊಂಥರ ಮನುಷ್ಯ ಹಿಂಗೆ ಅಂದರೆ ಸಾಯಕ್ಕೆ ನಿಂತವ್ರನ್ನೇ ನುಂಗಾಕೊಳ್ಳುವಂಥ ಪರಿಸ್ಥಿತಿ ಇದೆ. ಒಬ್ಬ ಸ್ಟಾರ್ ನಟರಾಗಿ ಈ ಮಟ್ಟಿಗೆ ಒಂದು ಕೊಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತಿದೆ ಸರ್? ಕೊಲೆ ಮಾಡೋದು ಸ್ಟಾರ್ ಆಗಲಿ ಸಾಮಾನ್ಯ ವ್ಯಕ್ತಿ ಆಗಲಿ ಕೊಲೆ ಮಾಡೋದು ಅಪರಾಧನೇ ಸರ್. ಕಾನೂನು ಬಾಹಿರ ಚಟುವಟಿಕೆ ಯಾರು ಮಾಡಿದ್ರು ತಪ್ಪೆ. ಅದು ಸ್ಟಾರ್ ಆದರೂ ಒಂದೇ, ಇನ್ನೊಬ್ಬರಾದರೂ ಒಂದೇ. ನನ್ನ ಪ್ರಕಾರ ಇಂಥವ್ರಿಗೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಶಿಕ್ಷೆಗಳಾಗಬೇಕಾಗ್ತದೆ. ನಾನು ಹೇಳೋದು ಅಪರಾಧ ಮಾಡಿದರೋ ಇಲ್ಲೋ ನಮಗಂತೂ ಗೊತ್ತಿಲ್ಲ ಸರ್. ತನಿಖೆ ನಡೀತಾ ಇದೆ, ಪೊಲೀಸ್ ತನಿಖೆ ನಡೀತಾ ಇದೆ. ಪೊಲೀಸ್ ತನಿಖೆಯಲ್ಲಿ ಸಾಬೀತಾದರೆ ನಿಜವಾಗ್ಲೂ ಕಠಿಣ ಶಿಕ್ಷೆ ಆಗಬೇಕಾಗ್ತದೆ. ಆ ಕುಟುಂಬದ ಜೊತೆ ನಾವೆಲ್ಲರೂ ನಿಲ್ತೀವಿ ಸರ್. ಯಾವುದೋ ಒಂದು ಸಕ್ಸಸ್ ಮೀಟಲ್ಲಿ ನಿಮ್ಮ ವಿರುದ್ಧ ಒಂದು ತಗಡು ಅನ್ನೋ ಒಂದು ಪದಾನ ಬಳಸಿದ್ದು ಅದೀಗ ಭಾಳ ಟ್ರೋಲ್ ಆಗ್ತಿದೆ, ಹೇಳ್ತೀರಿ ನೀವು ಸರ್? ಇವಾಗ ನಾನೊಂದು ಹೇಳೋದು ಸರ್, ಯಾರು ಏನು ಬೇಕಾದರೂ ಮಾತಾಡ್ಬೋದು ಸರ್. ಅವ್ರವ್ರ ಬಾಯಿಗೆ, ಅವ್ರವ್ರ ನಾಲ್ಗೆಗೆ, ಅವ್ರವ್ರ ಮಾತುಗಳಿಗೆ ಅವರೇ ಜವಾಬ್ದಾರರು. ನಾವು ಅದನ್ನು ಯಾವ ರೀತಿ ಉತ್ತರ ಕೊಡಬೇಕು, ಯಾವ ರೀತಿ ಅದಕ್ಕೆ ನಾನು ಪ್ರತಿಕ್ರಿಯಿಸಬೇಕು, ನಾನು ಈ ಹಿಂದೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ಇವತ್ತು ಏನಿದೆ ನಿಮಗೆ ಗೊತ್ತಿದೆ. ಮನುಷ್ಯನ ಆಟದ ಮುಂದೆ ದೇವ್ರ ಆಟ ದೊಡ್ಡದು ಅಂತ ಸಾಬೀತಾಗಿದೆ. ಮನುಷ್ಯನ ಆಟ ತುಂಬ ದಿವಸ ನಡೆಯಲ್ಲ ಅನ್ನೋದು ಸಾಬೀತಾಗಿದೆ. ಕಾನೂನು ತನಿಖೆಯಲ್ಲಿ, ನಮ್ಮ ಪೊಲೀಸ್ ತನಿಖೆಯಲ್ಲಿ ನಿಜವಾಗ್ಲೂ ಅಪರಾಧಿಗಳು ಅಂತ ಸಾಬೀತಾದರೆ, ನಾನು ಹೇಳ್ತೀನಲ್ಲ, ಯಾವುದೇ ಕಾನೂನಿನಿಂದ ಇವರು ಬೇಲ್ ತೊಗೊಂಡು ಇವರು ಹೊರಗಡೆ ಬಂದರು ಇವ್ರಿಗೆ ಪಾಪಕರ್ಮಗಳು ಅನ್ನೋದು ಯಾವುದೇ ಕಾರಣಕ್ಕೂ ಬಿಡಲ್ಲ. ಆ ಕುಟುಂಬದ ಶಾಪನೂ ಇವ್ರಿಗೆ ಬಿಡಲ್ಲ ಸರ್. ಮತ್ತು ಆ ರೇಣುಕಾಸ್ವಾಮಿ ಕೊಲೆ ಏನಿದೆ, ಅವರ ದೇಹದ ಮೇಲೆ ಆಗಿರ್ತಕ್ಕಂಥ ಗುರುತುಗಳು, ಇವರು ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಆ ವಿಕೃತಿಯನ್ನು ಮೆರೆದಿದ್ದಾರಲ್ಲ, ಅದಕ್ಕೆ ಇವ್ರ ಸಪೋರ್ಟ್ ಇದೆ ಅಂತೇಳಿ ಇತ್ತೀಚೆಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಪೊಲೀಸ್ ತನಿಖೆಯಲ್ಲಿ. ಇದ್ರ ಬಗ್ಗೆ, ಆ ವಿಕೃತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಾವೇ ಫೋಟೋಗಳು ನೋಡಿದ್ವಿ. ಆತನ ಮುಖ ಕೊನೆಗಾಲದಲ್ಲಿ ಅವ್ರ ಕುಟುಂಬನೂ ಆತನ ಮುಖ ನೋಡೋಕ್ಕೆ ಆಗದೆ ಇದ್ದಂಗೆ ಆಗೋಯಿತು. ದೇಹ ಎಲ್ಲ ಕಡೆನೂ ಸುಟ್ಟಿದ್ರು, ಮಾಡಿದ್ರು ಅಂತಾಯಿತು. ಬಟ್ ಇಷ್ಟರ ಮಟ್ಟಕ್ಕೆಲ್ಲ ನನಗೇನೋ ಒಬ್ಬ ಉಗ್ರಗಾಮಿಗೂ ಈ ಮಟ್ಟಕ್ಕೆಲ್ಲ ಶಿಕ್ಷೆ ಕೊಡಲ್ಲ ಅನ್ನೋದು ನನಗನ್ಸಿದ್ದು ಸರ್. ಬಟ್ ನಿಜವಾಗ್ಲೂ ನಮಗೆ ಅರಗಿಸ್ಕೊಳಕ್ಕಾಗಿಲ್ಲ. ಇನ್ನು ಆ ಕುಟುಂಬ ಯಾವ ರೀತಿ ತಡ್ಕೋತು ಅನ್ನೋದು ನಮಗೆ ಗೊತ್ತಿಲ್ಲ ಸರ್. ಅಂದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಬಗೆದಷ್ಟು ಒಂದೊಂದು ಪ್ರಕರಣ ಬಯಲಾಗ್ತಾನೆ ಹೋಗ್ತಿದೆ. ಹಾಗಾಗಿ ಅಂದರೆ ಒಂದು ಕರೆಂಟ್ ಕೊಟ್ಟು, ಶಾಕ್ ಕೊಟ್ಟು ಹಿಂಸೆ ಮಾಡಿರೋದು, ಮತ್ತು ಮರ್ಮಾಂಗಕ್ಕೆ ಒದ್ದಿರೋದು, ಆಮೇಲೆ ವಿವಿಧ ರೀತಿಯಲ್ಲಿ ಏನೋ ನಾನಾ ರೀತಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತೇಳಿ. ಅಂದರೆ ಒಬ್ಬ ಸ್ಟಾರ್ ನಟ ಈ ರೀತಿ ಎಲ್ಲನೂ ಕೂಡ ಒಂದು ಸಿನಿಮಾದಲ್ಲಿ ಮಾಡೋದನ್ನ ಜನಸಾಮಾನ್ಯರು ನೋಡಿರೋದು. ಬಟ್ ನಿಜ ಜೀವನದಲ್ಲೂ ಈ ರೀತಿ ಮಾಡ್ತಾರೆ ಅಂತಂದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಬೇರೆಯವ್ರ ಪರಿಸ್ಥಿತಿ ಹೆಂಗೆ ಸರ್? ನಾನು ಹೇಳೋದೇನೆಂದರೆ, ಒಬ್ಬ ಸ್ಟಾರ್ ನಟನ್ನ ಜನ ಇಷ್ಟಪಡ್ತಾರೆ, ಶಿಳ್ಳೆ ಹೊಡಿತಾರೆ, ಇದು ಮಾಡ್ತಾರೆ, ಓಕೆ ಸರ್. ಬಟ್ ಈ ಥರದ್ದು ಕೃತ್ಯ ಮಾಡಿರೋ ತಪ್ಪು. ಆಮೇಲೆ ನಾನೊಂದು ಹೇಳೋದಿಷ್ಟೇ, ಯಾರೇ ಮಾಡಿದ್ರು ಅಪರಾಧನೇ ಸರ್. ಅದು ಒಳ್ಳೆಯವ್ನು ಮಾಡಿದ್ರು ಅಷ್ಟೇ. ನೀನು 99 ಒಳ್ಳೇದು ಮಾಡಿ ಒಂದು ಕೆಟ್ಟದ್ದು ಮಾಡಿದ್ದೀನಿ ಅಂದರೆ 99 ಒಳ್ಳೇದು ಬಿಟ್ಬಿಡ್ತಾರೆ. ಒಂದು ಕೆಟ್ಟದ್ದೇ ಎಲ್ಲರೂ ಮಾತಾಡೋದು. ಯಾಕಂದರೆ ಇವತ್ತು ಸಮಾಜ ಹಂಗಿದೆ. ಒಂದಂತೂ ಸತ್ಯ, ಇಷ್ಟು ಭೀಕರವಾಗಿ ಹತ್ಯೆ ಮಾಡಿರೋವಂಥದ್ರ ಬಗ್ಗೆ ತನಿಖೆ ನನಗೆ ಭಾಳ ಗೌರವ ಅನಿಸಿದ್ದೇನು ಅಂದರೆ, ಪೊಲೀಸ್ ಇಲಾಖೆ, ನೀವು ನಂಬ್ತಿರೋ ಬಿಡ್ತಿರೋ, ಎಂಥ ಒಬ್ಬ ರಾಜಕಾರಣಿಗಳು, ನಾಚಿಕೆಗಡ ರಾಜಕಾರಣಿಗಳು ಸಪೋರ್ಟ್ ಮಾಡಿದ್ರು ಕೂಡ ಪೊಲೀಸ್ ಇಲಾಖೆ ಇರ್ಬೋದು, ನನ್ನದೊಂದು ಅನಿಸಿಕೆ ಸರ್. ಮತ್ತೆ A2 ಆರೋಪಿ ಯಾರಿದ್ದಾರೆ ಈ ಪ್ರಕರಣದಲ್ಲಿ, ಅವ್ರನ್ನ ನೀವು ಬಹಳ ಹತ್ತಿರದಿಂದ ನೋಡಿದಂತಹ ಮನುಷ್ಯ. ನೀವು ಅವ್ರನ್ನ ಹತ್ತಿರದಿಂದ ನೋಡಿದಂತಹ ಸಂದರ್ಭದಲ್ಲಿ ಅವ್ರ ವೈಯಕ್ತಿಕ ಜೀವನ ಆಗಲಿ, ಅವ್ರ ಮನೋಭಾವನೆ ನಿಮ್ಗೆ ಹೆಂಗ ಅನಿಸ್ತಾ ಇತ್ತು? ಇದು ಈಗಾಗಿರೋ ಪ್ರಕರಣಕ್ಕೂ ಅದಕ್ಕೂ ಹೋಲಿಕೆ ಮಾಡಿದ್ರೆ ನಿಮ್ಮ ಅನಿಸಿಕೆ ಹೆಂಗೆ ಅನಿಸ್ತಾ ಇತ್ತು? ಅನಿಸಿಕೆ ಅಂದರೆ, ನಾವು ಎಷ್ಟೋ ಸಲ ಅವ್ರಿಗೆ ಹೇಳಿದ್ವಿ, ಬೇಡ ನೀವು ಭಾಳ ತಪ್ಪು ಮಾಡ್ತಾ ಇದ್ದೀರಿ, ದುಡುಕ್ತೀರಿ, ಆಮೇಲೆ ನಿಮಗೂ ವಯಸ್ಸಾಗ್ತಾ ಇದೆ, ಯಾರಿಗೆ ಇನ್ನೊಬ್ಬರು ಫ್ಯಾನ್ಸು ಗಿನ್ಸು ಬಿಟ್ಟುಬಿಡಿ, ನಿಮಗೊಬ್ಬ ಒಂದು ಕುಟುಂಬ ಇದೆ, ನಿಮಗೆ ಮಗು ಇದೆ, ಅದ್ರ ಮುಖ ನೋಡಾದರೂ ನೀವು ಸ್ವಲ್ಪ ಬದಲಾಯಿಸ್ಕೊಳ್ಳಿ, ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಬಟ್ ಅವರು ಅವಾಗ ಬದಲಾಯಿಸ್ಕೊಳ್ಳೋರು. ಬಟ್ ಕ್ರಮೇಣ ಬರ್ತಾ 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 ಸ್ವಲ್ಪ ಸವಾಸದಿಂದ ಸನ್ಯಾಸಿ ಕೆಟ್ಟ ಅಂದಂಗೆ ಈತನೂ ಸ್ವಲ್ಪ ಅಂಥವ್ರಿಂದ ಸ್ವಲ್ಪ ಏನೋ
ಇನ್ಫ್ಲೂಯೆನ್ಸ್ ಆಗಿ ಅಥವಾ ಅವರಿಂದ ಇವರಾದರೂ ಇವರಿಂದ ಅವರಾದರೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಸೆಲೆಬ್ರಿಟಿ ಅಂತ ಹೇಳಿ 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 ಅವ್ರನ್ನೇ ಮಣಗಾಕುವಂಥ ಕೆಲಸ ಮಾಡಿದ್ರು ಅಷ್ಟೇ. ಸಾಮಾನ್ಯವಾಗಿ ಈತ ಮುಂಗೋಪಿ ಅಂತೇಳಿ ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು, ಅದು ನೀವೇನಾದ್ರೂ ನೋಡಿದ್ರ ಅವರ ಹತ್ರದಿಂದ? ನನಗಿಂತ ನೀವು ಭಾಳ ಚೆನ್ನಾಗಿ ನೋಡಿದ್ದೀರಿ ಸರ್, ಯಾಕಂದರೆ ನನಗೆ ಅನುಭವ ಕಡಿಮೆ, ನಿಮಗೆ ಅನುಭವ ಜಾಸ್ತಿ ಇರೋದು. ಯಾಕಂದರೆ ಅವ್ರ ಬೆಳವಣಿಗೆಯಲ್ಲಿ ನೀವು ಕಾರಣಕರ್ತರಿದ್ದೀರಿ ಮಾಧ್ಯಮದವರು. ನಮ್ಮದೇನಿಲ್ಲ ಸರ್. ಆತನೇ ಹೇಳಿದರು ನನ್ನ ಕೊಡುಗೆ ಝೀರೋ ಅಂತೇಳಿ. ಸೊ ನನ್ನ ಕೊಡುಗೆ ಆತನ ಬೆಳವಣಿಗೆಯಲ್ಲಿ ಝೀರೋ. ನನಗಿಂತ ಜಾಸ್ತಿ ನೀವೇ ನೋಡಿದಿರಿ. ಎಷ್ಟೋ ಸಲ ತಲೆ ಮೇಲೆ ಹೊಡೆದು ಬುದ್ಧಿ ಕಲಿಸಿರೋವಂಥ ಸಂದರ್ಭನೂ ನಾನು ನೋಡಿದ್ದೀನಿ. ಬೆನ್ತಟ್ಟಿ ಶಬಾಷ್ಗಿರಿ ಹೇಳಿರೋವಂಥದ್ದನ್ನು ನಾನು ನೋಡಿದ್ದೀನಿ ಸರ್. ಮತ್ತು ನೀವು ಈ ಒಂದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಎಲೆಕ್ಷನ್ ನಿಂತ್ಕೊಂಡಾಗ ನಿಮ್ಮ ವಿರುದ್ಧ ನಿಂತಿರ್ತಕ್ಕಂಥ ಅಭ್ಯರ್ಥಿ ಪರವಾಗಿ ಆತ ಬಂದು ಪ್ರಚಾರ ಮಾಡ್ತಾರೆ ನಿಮ್ಮನ್ನು ಸೋಲಿಸಬೇಕಂತ. ಅಂದರೆ ಆ ರೀತಿಯ ಅಷ್ಟೊಂದು ಮಟ್ಟಿಗೆ ನಿಮ್ಮ ಅವರ ಮಧ್ಯೆ ವೈಮನಸ್ಸಿತ್ತಾ? ನನ್ನ ಅವ್ರ ಮಧ್ಯೆ ವೈಮನಸ್ಸಿರಲಿಲ್ಲ. ಒಳ್ಳೆ ದುಡ್ಡು ಕೊಟ್ಟರು ಬಂದು ಕ್ಯಾನ್ವಾಸ್ ಮಾಡಿದ್ರು ಅಷ್ಟೇ ಸರ್. ಇವಾಗ ಎಲ್ಲೆಲ್ಲಿ ಕ್ಯಾನ್ವಾಸ್ ಮಾಡೋಕ್ಕೆ ಹೋಗಿದ್ದಾರೆ, ಏನು ಪುಕ್ಷಟೆ ಅಂತೂ ಏನು ಹೋಗಿಲ್ಲ. ಎಲ್ಲ ಒಂದ್ರ ಮೇಲೇ ತೊಗೊಂಡಿರೋದು, 1 ಕೋಟಿ ಮೇಲೇ ತೊಗೊಂಡಿರೋದು. ಸೊ ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ದಾರಾ? ನಾನು ಕೇಳೋದು, ಟ್ಯಾಕ್ಸ್ ಕಟ್ಟಿದ್ದಾರಾ ಅದಕ್ಕೆಲ್ಲ? ಆ ದುಡ್ಡು ಸಂಪಾದನೆ ಮಾಡಿರೋದಕ್ಕೆ ಯಾರು ಈಗ ದುಡ್ಡು ತಗೊಂಡಿದ್ದೀರಿ ಅಂತೇಳಿ ಅವರು ಕೆಲವೊಂದು ಸಂದರ್ಭದಲ್ಲಿ ಹೇಳ್ತಾರೆ, ಇಲ್ಲ ನಾವು ಒಂದು ಫ್ರೆಂಡ್ಶಿಪ್ ಮೇಲೆ ಬಂದು ಹೌದೌದು ಪ್ರಚಾರ ಮಾಡ್ತೀವಿ. ಆ ಫ್ರೆಂಡ್ಶಿಪ್ನ ಭಾಳ ನೋಡ್ಬಿಟ್ಟಿದ್ದೀವಿ ಬಿಡಿ ನಾವು. ಸಾರ್ ಏನು ಮಾತಾಡ್ತೀರಾ? ನಾನು ಹತ್ರದಿಂದ ನೋಡಿರೋಂಥ ವ್ಯಕ್ತಿ. ಏನು ಹೇಳಿ? ಹತ್ರದಿಂದ ನೋಡಿರೋಂಥ ವ್ಯಕ್ತಿ. ಪುಕ್ಸಟೆ ಏನೂ ಮಾಡಲ್ಲ ಸರ್, ನಾನು ನೋಡ್ಬಿಟ್ಟಿದ್ದೀನಿ. ಪುಕ್ಸಟೆ ಮಾಡೋದು ಒಂದೇ, ಹೊಡಿಯೋದು ಬೈಯೋದು ಅಷ್ಟೇ. ಅಂದರೆ ಈ ಎಲ್ಲೆಲ್ಲಿ ಪ್ರಚಾರ ಮಾಡಿರ್ತಾರೋ ಅಲ್ಲೆಲ್ಲ ದುಡ್ಡು ಇಸ್ಕೊಂಡಿರ್ತಾರೆ ನೋಡಿ. ಯಾವುದೋ ಒಂದು ನೆನ್ನೆ ಖಾಸಗಿ ಮಾಧ್ಯಮದಲ್ಲಿ ಇವ್ರದ್ದೊಂದು ತೋಟ ಅಂತ ಆಯ್ತಲ್ಲ, ಯಾರು ತಗೊಟ್ಟಿರೋ ತೋಟ ಅದು? ಯಾರು ಸರ್ ತಗೊಟ್ಟಿರೋದು? ಅದು ಆನೆಕಲ್ ಹತ್ರ ತೋಟ ಮೇಲೇ ತೊಗೊಂಡಿರೋದು, 1 ಕೋಟಿ ಮೇಲೇ ತೊಗೊಂಡಿರೋದು. ಸೊ ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ದಾರಾ? ನಾನು ಕೇಳೋದು, ಟ್ಯಾಕ್ಸ್ ಕಟ್ಟಿದ್ದಾರಾ ಅದಕ್ಕೆಲ್ಲ? ಆ ದುಡ್ಡು ಸಂಪಾದನೆ ಮಾಡಿರೋದಕ್ಕೆ ಯಾರು ಈಗ ದುಡ್ಡು ತಗೊಂಡಿದ್ದೀರಿ ಅಂತೇಳಿ ಅವರು ಕೆಲವೊಂದು ಸಂದರ್ಭದಲ್ಲಿ ಹೇಳ್ತಾರೆ, ಇಲ್ಲ ನಾವು ಒಂದು ಫ್ರೆಂಡ್ಶಿಪ್ ಮೇಲೆ ಬಂದು ಹೌದೌದು ಪ್ರಚಾರ ಮಾಡ್ತೀವಿ. ಆ ಫ್ರೆಂಡ್ಶಿಪ್ನ ಭಾಳ ನೋಡ್ಬಿಟ್ಟಿದ್ದೀವಿ ಬಿಡಿ ನಾವು. ಸಾರ್ ಏನು ಮಾತಾಡ್ತೀರಾ? ನಾನು ಹತ್ರದಿಂದ ನೋಡಿರೋಂಥ ವ್ಯಕ್ತಿ. ಏನು ಹೇಳಿ? ಹತ್ರದಿಂದ ನೋಡಿರೋಂಥ ವ್ಯಕ್ತಿ. ಪುಕ್ಸಟೆ ಏನೂ ಮಾಡಲ್ಲ ಸರ್, ನಾನು ನೋಡ್ಬಿಟ್ಟಿದ್ದೀನಿ. ಪುಕ್ಸಟೆ ಮಾಡೋದು ಒಂದೇ, ಹೊಡಿಯೋದು ಬೈಯೋದು ಅಷ್ಟೇ. ಅಂದರೆ ಈ ಎಲ್ಲೆಲ್ಲಿ ಪ್ರಚಾರ ಮಾಡಿರ್ತಾರೋ ಅಲ್ಲೆಲ್ಲ ದುಡ್ಡು ಇಸ್ಕೊಂಡಿರ್ತಾರೆ ನೋಡಿ. ಯಾವುದೋ ಒಂದು ನೆನ್ನೆ ಖಾಸಗಿ ಮಾಧ್ಯಮದಲ್ಲಿ ಇವ್ರದ್ದೊಂದು ತೋಟ ಅಂತ ಆಯ್ತಲ್ಲ, ಯಾರು ತಗೊಟ್ಟಿರೋ ತೋಟ ಅದು? ಯಾರು ಸರ್ ತಗೊಟ್ಟಿರೋದು? ಅದು ಆನೆಕಲ್ ಹತ್ರ ತೋಟ. ಬಕ್ಕಂದೊಡ್ಡಿ ಯಾರು ತಗೊಟ್ಟಿರೋದು? ಅದು ನಿಮ್ಮ ಹೆಸರೇ ಬರ್ತಾ ಇದೆ. ನನ್ನ ಹೆಸರಲ್ಲ ಸರ್, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಸರ್. BJP ಅಭ್ಯರ್ಥಿ ತಗೊಟ್ಟಿರೋ ತೋಟ ಅದು ಅಲ್ವಾ? ಯಾಕೆ ತಗೊಟ್ರು? ಏನಕ್ಕೆ ತಗೊಟ್ರು? ಎಲ್ಲ ಜೊತೆಲಿ ಬೇಕಾದಷ್ಟು ಟೂರು ಟ್ರಿಪ್ಗಳೆಲ್ಲ ಹೊಡೆದ್ರಲ್ವ ಅಲ್ವಾ ಸರ್? ಏನು ದುಬೈಗೆ ಹೋಗಿದ್ದು, ಲಂಡನ್ಗೆ ಹೋಗಿದ್ದು, ಅಲ್ಲಿ ಹೋಗಿದ್ದು, ಇಲ್ಲಿ ಹೋಗಿದ್ದು. ಏನು ಇವರು ಒಡಹುಡ್ದವ್ರೋ ಒಡಹುಡ್ದವ್ರೋ ಗೊತ್ತಿಲ್ಲ. ಇವತ್ತು ಎಲ್ಲಿ ಆ BJP ಅಭ್ಯರ್ಥಿಯಲ್ಲಿ ಹೊರಗಡೆ ಬರಲೇ ಇಲ್ಲ. ಬೇಕಾದಷ್ಟು ಜನ BJP ಪಾರ್ಟಿಯ ಏನು ಉತ್ತುಂಗತ ಸ್ಥಾನದಲ್ಲಿರುವಂಥವರೆಲ್ಲ ಪ್ರತಿಕ್ರಿಯೆ ಕೊಟ್ರಪ್ಪ. ಇವ್ರ ಸ್ನೇಹಿತನ ಬಗ್ಗೆ ಈತ ಪ್ರತಿಕ್ರಿಯೆನೇ ಕೊಟ್ಟಿಲ್ವಲ್ಲ. 5-6 ದಿವಸ ಕ್ಯಾನ್ವಾಸ್ ಮಾಡೋಕ್ಕೆ ಬಂದರು, ಎಲ್ಲ ಮಾಡಿದ್ರು. ಮತ್ತು ಇವತ್ತು ಅಪರಾಧದಲ್ಲಿ ಇವರು ಕಾರಣಕರ್ತರಾಗ್ತಾರಲ್ಲ. ಅಂದರೆ ಈಗ ನೀವು ಹೇಳಿದ್ರಿ ಅವರೇ ಉಚಿತವಾಗಿ ಕೊಡಿಸಿರೋದು ಅಥವಾ ಅವರೇ ಕೊಡಿಸಿರೋದು ಅಂತೇಳಿ. ಈಗ ಅವರು ಕೂಡ ಬರ್ತಾಯಿಲ್ಲ. ಮತ್ತು ಆದರೆ ಇವತ್ತು ಒಂದು ಸುದ್ದಿ ಹೋಗ್ತಾ ಇರ್ತಕ್ಕಂಥದ್ದು, ಅದೇ ಫಾರ್ಮ್ ಹೌಸ್ನಲ್ಲಿ 2 ತಿಂಗಳ ಹಿಂದೆ ಒಬ್ಬ ಆತ ಮ್ಯಾನೇಜರ್ ಸೂಸೈಡ್ ಮಾಡ್ಕೊಂಡಿದ್ದ ಅಂತೇಳಿ. ಅದು ಕೂಡ ಈಗ ಹಲವಾರು ಅನುಮಾನಗಳಿಗೆ ವ್ಯಕ್ತವಾಗ್ತಾ ಇದೆ. ಮೋಸ್ಟ್ಲಿ ಏಪ್ರಿಲ್ 17 27 ಏನೋ ಆಗಿರೋದು ಸರ್. ಅದು ಯಾಕದು UDR ಆಗಲಿಲ್ಲ? UDR ಯಾಕೆ ಸರ್ ಆಗಲಿಲ್ಲ? ಯಾಕಂದರೆ ಈತನಿಗೆ ಅಭ್ಯಾಸ ಆಗ್ಬಿಟ್ಟಿತ್ತು. 2013ರಲ್ಲಿ ಇವ್ರ ಕುಟುಂಬದಲ್ಲಿ ಒಂದು ಸಾವಾಗ್ತದೆ. ಪೋಸ್ಟ್ ಮಾರ್ಟಮ್ ಎಷ್ಟೊತ್ತಿಗೆ ಮಾಡಿಸ್ಬೇಕು ಸರ್? ನೀವು ಮಾಧ್ಯಮ ಮಿತ್ರರು, ಕಾನೂನುಬದ್ಧವಾಗಿ ನಮ್ಮ ಕಾನೂನು ಇರೋದೇನು 6 ಗಂಟೆ ಒಳಗಡೆ ಪೋಸ್ಟ್ ಮಾರ್ಟಮ್ ಆಗಬೇಕು. 6 ಗಂಟೆ ಮೇಲೆ ಯಾಕೆ ಪೋಸ್ಟ್ ಮಾರ್ಟಮ್ ಆಯಿತು ಅಲ್ವಾ? ಯಾಕೆ ಎಣನ್ ಸುಟ್ಟಾಕಿದ್ರು? ಅಂದರೆ ಈಗ ಫಾರ್ಮ್ ಹೌಸ್ನಲ್ಲಿ ಅವರ ಮ್ಯಾನೇಜರ್ ಯಾರು ಶ್ರೀಧರ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆ ಆತ್ಮಹತ್ಯೆಗೂ ಈ A2 ಆಗಿರ್ತಕ್ಕಂಥ ಆರೋಪಿಗೆ ಏನಾದರೂ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇದೆಯಾ? ನನಗೆ ಗೊತ್ತಿಲ್ಲ ಸರ್. ಮಾಧ್ಯಮದಲ್ಲಿ ನಾನು ನೆನ್ನೆ ನೋಡಿದೆ, ಒಂದು ಖಾಸಗಿ ಚಾನಲ್ನಲ್ಲಿ ಒಂದು ಪ್ರೋಮೋ ನೋಡಿದೆ. ಭಾಳ ನನಗೆ ಶಾಕ್ ಆಗೋಯ್ತು. ಏನಪ್ಪ ಇದು ಬಗೆದಷ್ಟು ಬಗಣಿಗೆ ಊಟ ಅಂತ. ಇದೇನಿದು? ಹೋದಷ್ಟು ಇವರು ಒಂಥರ ತೆಗೆದಷ್ಟು ಕರ್ಮಕಾಂಡಗಳು ಹೊರಗಡೆ ಬರ್ತಾ ಇದ್ದಾವೆ ಅಂತೇಳಿ. ಕೊನೆಯದಾಗಿ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಏನು ಹೇಳ್ತೀರಿ ಸರ್? ನಾವೇನೇ ಸಹಾಯ ಹಸ್ತ ತೋರಿಸಿದ್ರು ಕೂಡ ಅವ್ರ ಕುಟುಂಬ ಸ್ವಾಭಿಮಾನಿ ಕುಟುಂಬ ಅಂತ ನನಗೆ ಗೊತ್ತಾಯಿತು. ಆಮೇಲೆ ಬಜರಂಗ್ ದಳದ ಕಾರ್ಯಕರ್ತ ಅಂತ ಗೊತ್ತಾಯಿತು.
ಬಟ್ ಇವರು ಆತ ವೆಜಿಟೇರಿಯನ್ನು, ಆತ ಶಾಕಾಹಾರಿ ಅಂತ ಗೊತ್ತಿದ್ರೂ ಕೂಡ ಆತನಿಗೆ ಮಾಂಸ ತಿನ್ನಿಸುವಂಥ ಕೆಲಸ ಮಾಡಿ ತುಂಬ ಹೀನಾಯವಾಗಿ ಆತನ್ನು ಸಾಯಿಸಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ಕ್ಷಮೆ ಯಾವತ್ತೂ ಇಲ್ಲ. ಒಂದು. ಎರಡನೇದು ಬಂದು ಆ ಕುಟುಂಬಕ್ಕೆ ಧೈರ್ಯ ಹೇಳುವಷ್ಟು ಧೈರ್ಯ ನಮಗೆ ಇಲ್ಲ ಇವಾಗ. ಏಕೆಂದರೆ ಆತನ ಕೊನೆ ಕ್ಷಣಗಳ ಫೋಟೋಗಳು ನೋಡಿದ್ವಿ, ನಮಗೆ ಒಂಥರ ಒಂದು 2-3 ದಿವಸ ನಿದ್ದೆಗೆಟ್ಬಿಟ್ವಿ. ಖಂಡಿತವಾಗ್ಲೂ ಆ ಭಗವಂತನು ಈತನ ಕ್ಷಮಿಸಲ್ಲ ಅಂತ ನಾನು ಅಂದ್ಕೊಂಡಿರೋದು ಸರ್. ಬಟ್ ಕಾನೂನಿನ ತನಿಖೆಗಳಲ್ಲಿ ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರ್ತದೆ ಅದಕ್ಕೆಲ್ಲರೂ ತಲೆ ಬಾಗಬೇಕಾಗ್ತದೆ ಸರ್.